ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಮರಗಳೆಲ್ಲ ಕವಿತಾನ ವೆಲ್ಕಮ್ ಮಾಡ್ತಾ ಇದ್ದೆ. ಈಗ ಅದು ಕಾಫಿ ಟೀ ಬೇಕಾ ಕೊಡಿ. ಮನೆಯಲ್ಲಿ ಕಾಫಿ ಅಂದ್ರೆ ಮೊರ ತಗೋ ಬರ್ತಾಳೆ, ಗುಡ್ಸು ಅಂದ್ರೆ ಕಾಫಿ ತಗೋ ಏನು ಕಸ ತೊಳ. ಸೊ ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬ್ರೌನಿ ಫ್ಯಾಮ್. ಸೊ ಏನಂದರೆ ಏನು ಡೇ ಇವತ್ತು, ಮತ್ತು ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸೊ ಐ ಹೋಪ್ ಎವ್ರಿ ಒನ್ ಇಸ್ ಸೆಲೆಬ್ರೇಟಿಂಗ್. ಸಾರಿ. ಸೊ ಗೈಸ್ ನೋಡಿ, ನಮ್ಮ ಪವನಿಯವರು ಆವಾಗಲೇ ವಿಡಿಯೋ ಮಾಡಿದ್ದೆ, ಬಂದಿಲ್ಲ ಸರಿಯಾಗಿ. ಇಬ್ಬರು ಮೈಕ್ ಆನ್ ಮಾಡಿಬಿಟ್ಟು. ಬ್ರೌನಿ ಕವಿತಾ. ಸೊ ನೋಡಿ ಗೈಸ್, ನಾನು ಕೊಟ್ಟಿದ್ದು ಚೈನ್ ಗೈಸ್. ಓಯ್, ಎಷ್ಟು ಚೆನ್ನಾಗಿ ಸ್ಕ್ರಿಪ್ಟ್ ಬೈ ಹಾರ್ಟ್ ಮಾಡಿಬಿಟ್ಟಿದ್ದೀನಿ ನಾನು. ಸೇಮ್ ಹಂಗೆ ಹೇಳ್ತಿದ್ದೀನಿ. ಸೊ ನಮ್ಮ ಅಶ್ವಿನಿ ಕ್ಲೋಸ್ ಮಾಡೋದನ್ನು. ಅಶ್ವಿನಿ ನಾನು ರೆಡಿ ಮಾಡಿರೋದು. ನಾನು ಅಶ್ವಿನಿ ಡ್ರೆಸ್ನ ಐರನ್ ಮಾಡಿ ಕೊಟ್ಟಿದ್ದೀನಿ. ಅಲ್ಲಿ ಹಾಕೊಂಡವಳೆ. ಯಾರೋ ಬಂದು ಫಸ್ಟ್ ಆಫ್ ಆಲ್ ಗೈಸ್, ನಾನು ಫೇಶಿಯಲ್ ಮಾಡಿದೆ, ಬಟ್ ಸ್ಟಿಲ್ ನನ್ನ ಸ್ಕಿನ್ ಫುಲ್ ಕ್ಲಿಯರ್ ಆಗಿ ಹೋಗಿದೆ. ಸೊ ನೋಡಿ, ನಮ್ಮ ಅಶ್ವಿನಿ ಅವಳ ರೆಡಿ ಮಾಡ್ಸೋಣ. ಗೆಟ್ ರೆಡಿ ಫಾರ್ ಅಶ್ವಿನಿ. ಗೆಟ್ ರೆಡಿ ಗೈಸ್. ಇವಾಗ ಇವಳು ಮೇಕಪ್ ಮಾಡ್ತಾರೆ. ಸೊ ಓ ಮೈ ಗಾಡ್, ನೋಡಿ ಗಾಯ್ಸ್, ಇಡೀ ಮೇಕಪ್ ಅಂಗಡಿನೇ ಐತೆ. ಮಾಯ್ಶ್ಚರೈಸರ್ ನೋಡಿ, ಇದು ಹಾಕೊಂಡ್ರೆ ನಾನು ತಿಕ್ಲಿ ಗಾಯ್ಸ್, ತಿಕ್ಲಿ ಇವಳು. ನೋಡಿ, ಲಾಸ್ಟ್ ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಎಲ್ಲಿತ್ತು? ತಲೆ ಮೇಲೆ ಇತ್ತು, ನಿನ್ನ ಕಡೆ ಮೇಲೆ ಇಲ್ಲ. ಅಯ್ಯೋ ನೋಡಿ ಗಾಯ್ಸ್, ಅವ್ರ ಮನೆ ಲಕ್ಷ್ಮಿ. ಜಯ ಮಾ ಜಯ ಮಾ ಜಯ ಮಾ ಜಯ ಮಾ. ಗೈಸ್ ನೋಡಿ, ಹೋಗ್ತಿದ್ದೀರಿ ಇವಾಗ. ಏಯ್, ಇಲ್ಲಿ ನೋಡಿ, ಹೋಗ್ತಿದ್ದೀರಿ ನಾವು. ನಾನು ಬ್ಲಾಗ್ ಮಾಡ್ದೆ, ಟ್ವೆಲ್ ಆಗಿದೆ ಅಲ್ವಾ. ಸೊ ಗೈಸ್ ನೋಡಿ, ಹೋಗ್ತಿದ್ದೀರಿ. ಸೊ ಇವಾಗ ಹೋಗ್ತಿರೋದು ಕುಮಾರಿ ಮನೆಗೆ. ಸೊ ನಾವು ಕುಮಾರಿ ಮನೆಗೆ ಹೋಗಿ ಸಿಗ್ತೀವಿ. ಗಾಡಿ ಬರ ಅಂದ್ಕೊಂಡು ನಾವೇನು ಮಾತಾಡಲ್ಲ. ಅಂದರೆ ಫ್ರೆಂಡ್ಸ್ ಇದ್ರೆ ಮಾತಾಡ್ತೀರಿ. ನನಗಿನ್ನೂ ವ್ಲಾಗ್ ಮಾಡೋಕ್ಕೆ ಬರಲ್ಲ ಅನಿಸ್ತೈತೆ ನನಗೆ. ಅಂದರೆ ಐ ಹ್ಯಾವ್ ಟು ಎಂಗೇಜ್ ವಿತ್ ಯು ಆಲ್, ರೈಟ್? ಸೊ ಕಲ್ತ್ಕೊತೀನಿ ಗೈಸ್ ಆದಷ್ಟು ಬೇಗ. ಐ ವಿಲ್ ಟ್ರೈ. ಹೋಲ್ಬಿಟ್ರೆ ಲಾಲ್ಬಾಗ್ ಗೈಸ್, ಇಲ್ಲಿ ಹೇಳ್ತಾವಲ್ಲೇ. ಇದೇ ನನಗೆ ರೇಗೇರಿ. ಪಾವನಿ ಹೇಳ್ತಾವಳೆ ಏನಂದರೆ, ನಮ್ಮ ಹತ್ರ ಇರೋ ಎಂಜಾಯ್ಮೆಂಟ್ ಬೇರೆ ಯಾರ ಹತ್ರ, ಅವ್ರ ಕಸಿನ್ಸ್ ರಿಲೇಷನ್ಸ್ ಹತ್ರ ಇರಲ್ಲ. ಹೋಲ್ಬಿಡ್ತಾವಳೆ. ಸರಿ, ಅದು ನಿಮ್ಮ ಇಷ್ಟ. ನೀವೇನು, ಅದು ನಮ್ಮ ಕಷ್ಟ. ಅದೇ ನಿಮಗೆ ಕಷ್ಟ, ನಾನೇನು ಮಾಡೋಕ್ಕಾಗಲ್ಲ. ಈ ಕುಮಾರಿ ಮನೆಗೆ ಹೋಗ್ತಿದ್ದೀರಿ. ನನಗೆ ಕೋಪ ಬರ್ತೈತೆ, ಸೆಕೆ ಆಗ್ತೈತೆ. ಸೆಕೆ ಹೋಗಿ ಮನೆಗೆ ಹೋಗ್ತೀನಿ. ನನಗೇನು ಭಯ ಇದೆ. ಹೋಗಿ, ನಿನ್ನ ಮನೆ ದಾರಿ ಹಿಂಗೆ ತಾನೆ. ಮಾಡಬೇಡ. ಪಾವನಿ ಮನೆ ದಾರಿ ಬಂತು, ಹೋಗು. ನಾನು ಟ್ಯಾನ್ ತೆಗ್ದಿದ್ದು ಸುಮ್ಮನೆ ಈ ಥರ ಬಿಸಿಲಲ್ಲಿ ಮತ್ತೆ ತಿರುಗಿಸಿ ನನ್ನ ಇವತ್ತು ತೆಗಿಬೇಕಾಗಿ. ಏನು ಮಾಡೋದು ಗೈಸ್, ಚೆನ್ನಾಗಿ ಕಾಣಿಸ್ತಿದ್ದೀನಿ, ಬಟ್ ವಿಡಿಯೋದೊಳಗೆ ಮೆಂಟಲ್ ಥರ ಇದ್ದೀನಿ. ಮನೆಗೆ ಹೊಟ್ಟೋಗ್ತೀನಿ ನಾನು. ಬಾಯ್. ನನಗೆ ಟ್ರೆಡಿಷ್ನಲ್ ಮೇಂಟೈನ್ ಒಂದು ಗೌನ್ಗೇನೆ ಅಳ್ತಿದ್ದೀನಿ. ಅವಳು ನೋಡಿ ಎಷ್ಟು ಚೆನ್ನಾಗಿ ಆರಾಮಾಗಿ ಬರ್ತಾವಳೆ. ನಾನು ನೋಡಿ ಹೆಂಗೆ ಹಿಡ್ಕೊಬಿಟ್ಟಿದ್ದೀನಿ. ಅಯ್ಯೋ, ಏನು ಬಾದೆಯಪ್ಪ. ಅವಳ ಥರನೇ ಕ್ಯಾರಿ ನೋಡಿ ಗೈಸ್, ಅವಳಿಗೆ ಎಷ್ಟು ಮಸ್ತಾಗಿ ಕ್ಯಾರಿ ಮಾಡ್ತಾಳೆ. ಸರಿಯಾಗಿದೆಯಾ ರಂಗೋಲಿ ನೋಡಿ, ರಂಗೋಲಿ ಬಾಬಾ.
ತಂಗಿ ಇದೆಲ್ಲ ಆಚೆ. ಕೆನ್ನೆಗೆ ಬಿಟ್ಟೆ ಅಲ್ಲೋಡಲ್ಲಿ ಅವ್ರು ಬಂದು ಬ್ಲಾಗ್ಸ್ ಮಾಡ್ತೀರಂತೆ ನಾವು ಬ್ಲಾಗ್ಸ್ ಮಾಡ್ತೀರಂತೆ guys. ಅಲ್ಲಿ ನೋಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಅಯ್ಯೋ ಅವಳು ಓಡಾಕ್ತವ್ರು ಕೊಡೋದೇನ ದೃಷ್ಟಿ ಆಗುತ್ತೆ ಅಲ್ಲಿ ಕೆರೆ ಅಲ್ಲ ನಾನು ತಗೊಳ್ಳಿ ಚೇಂಜ್ ಮಾಡು. ಹಾಕ್ತೀನಿ ಇವಾಗ ಅಟ್ಲೀಸ್ಟ್ ಮೂತಿ ತೋರಿಸು. ಅವಳ ಜೀನ್ಸ್ ಆಮೇಲೆ ಕ್ರಾಪ್ ಟಾಪ್ ಹಾಕೊಂಡ್ರೆ ಗಾಯ್ಸ್. ಅವರಮ್ಮ ಎಷ್ಟು ಚೆನ್ನಾಗಿ ಮಾತಾಡ್ಸ್ರು ಗೊತ್ತಾ. ವಾವ್, ಅವಳು ಸಾಯಂಕಾಲ ರೆಡಿ ಆಗ್ತಾಳೆ. ಅಕಸ್ಮಾತ್ ನನ್ನ ಸಾಯಂಕಾಲ ಅವರು ಇವಾಗ ನಾವು ಕೆರೆ ಹತ್ರ ಹೋಗ್ತಿದ್ರಿ. ಸೊ ಸಾಯಂಕಾಲ ಬಂದರೆ ತೋರಿಸ್ತೀನಿ ನಿಮಗೆ. ಗಾಯ್ಸ್ ಕೆರೆ ಇಲ್ಲಿ ನೋಡಿದ್ರೆ ಇಲ್ಲಿ ನಾವು ಲಾಸ್ಟ್ ಇಯರ್ ಖೋಖೋ ಪ್ರಾಕ್ಟೀಸ್ ಮಾಡಕ್ಕೆ ಬಂದಿದ್ರಿ. ಖೋಖೋ ಆಮೇಲೆ ಬಿಲ್ ವ್ಲಾಗ್ಸ್ ನೋಡಬೇಕು ನೋಡಿ ಗೈಸ್. ಹಾಂ ಮಾಡಿದ್ದೀನಿ. ನಾವು ಇದು ಫುಲ್ ಕಾಡು ಥರ ಐತೆ ನೋಡಿ ಗೈಸ್. ನಾನು ಹೇಳ್ತಿದ್ದೆ ಇವಳಿಗೆ ಎಷ್ಟು ಚೆನ್ನಾಗೈತೆ ಅಂತ, ಬಟ್ ಕಸ ಹಾಕ್ಬಿಟ್ಟಿದ್ದಾರೆ ಆ ಕಡೆ. ಸೊ ನಾವು ಹಿಂಗೆ ನಡ್ಕೊಂಡು ಹೋಗಿ ಒಂದು ವಾಕ್ ಹೋಗಿ ಫೋಟೋಸ್ ಹಿಡ್ಕೊಳಷ್ಟು ಮೂಡಿಲ್ಲ. ಯಾಕೋ ಇವತ್ತು ಫೋಟೋಸು ವ್ಲಾಗ್ ಮಾಡೋಕ್ಕೂ ಮೂಡಿಲ್ಲ. ಬಟ್ ಏನಂದರೆ ಅದು ನನ್ನ ಕರ್ತವ್ಯ, ನಾನು ಮಾಡಲೇಬೇಕು. ಐ ಕಾಂಟ್ ಡಿನೈ ಇಟ್. ಸೊ ದಟ್ಸ್ ವೈ ಇವತ್ತು ಮರಗಳೆಲ್ಲ ಕವಿತಾನ ವೆಲ್ಕಮ್ ಮಾಡ್ತಾ ಇದ್ದೆ. ಇಲ್ಲಿ ಗೈಸ್ ಹಾವು ಅಂದಿದ್ದಕ್ಕೆ ಅವರೆಲ್ಲ ಭಯ ಪಡ್ಕೊಬಿಟ್ರೆ. ಯಾರು ಭಯ ಪಟ್ಟಿಲ್ಲ. ಜಸ್ಟ್ ಮುಚ್ಚು ನೀನು, ಮುಚ್ಚು ಅಶ್ವಿನಿ ಫುಲ್ ಮೇಕಪ್ ಮಾಡ್ಕೊಂಡು ಮಿಂಚ್ತಾಳೆ. ನಾವೆಲ್ಲ ಮೇಕಪ್ಪೇ ಇಲ್ಲ. ನಾನು ಟ್ಯಾನಿ ಹಾಕೇ ತೆಗ್ಸಿದ್ದು. ನಾನು ತೆಗ್ಸ್ಬಾರ್ದಾಗಿತ್ತು. ಓಯ್ ಈಗಲೇ ಏನೋ ಎತ್ಕೊಂಡೋಯ್ತು. ಈಗ ಅದು ಇವಾಗ ನಾವು ಒಂದು ಕಂಟೆಂಟ್ ಅಂತಲ್ಲ, ಸುಮ್ಮನೆ ಹಿಂಗೆ ನಮಗೆ ಟೈಮ್ ಪಾಸ್ ಮಾಡೋಕ್ಕೆ ಏನೂ ಸಿಕ್ಕಿಲ್ಲ. ಸೊ ಇದನ್ನು ಮಾಡ್ತಿದ್ದೀವಿ. ಸೊ ಏನಂದರೆ ಇವಳು ಹುಡುಗಿ ಹಿಂಗೆ ತಿರುಗಿ ನೋಡಿದ್ರೆ ಸರಿ ನಾ ಏನು ಇವಳು ಹಿಂಗೆ ಕುತ್ಕೊಬಿಟ್ಟವಳೆ ಅಂತ. ಸೊ ಇವಳು ಹುಡುಗಿ, ನಾನು ಹುಡುಗಿಯವರ ಅಮ್ಮ. ಎಕ್ಸಾಂಪಲ್ ಅವಳು ಕುಮಾರಿ ಬಂದು ಹುಡುಗ, ಆಮೇಲೆ ಅದು ಉಜ್ಗ ಅವಳ ಅಮ್ಮ. ನಿನ್ನ ಮುಖ ಅರ್ಧ ಮುಖ ತೋರಿಸ್ತಿದ್ಯಾ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಹುಡುಗ ಥರ ಹುಡುಗ ಅವ್ರ ಅಮ್ಮ ಹುಡುಗ ಜೊತೆ ಬರ್ದಂಗೆ ಇನ್ಯಾರ ಜೊತೆ ಬರ್ತಾರೆ? ಹುಡುಗಿ ಹುಡುಗ ಥರ ನಡಿಯೇ. ಹೋಗೋಣ. ಇವಾಗ ಹೇಳ್ತಾ ಇದ್ದೀನಿ, ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಸುಮ್ಮನೆ ಹುಡುಗಿ ಚೆನ್ನಾಗಿದ್ದಾಳೋ ಒಪ್ಕೋಬೇಕಷ್ಟೇ. ನೀನು ಇಲ್ದಿರೋದೆಲ್ಲ ಕ್ವಶನ್ಸ್ ಎಲ್ಲ ನನಗೆ ಹೇಳ್ಬೇಡ. ಅಯ್ಯೋ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ. ಮದುವೆ ಹುಡುಗ ನೋಡೋಕೆ ಬರ್ತಾನೆ. ಸುಮ್ಮನೆ ಡೀಸೆಂಟಾಗಿರ್ಬೇಕು. ಯಾರ ಕೂತ್ಕೊಳ್ಳಿ ಇದ್ದೀರಾ ಗೊತ್ತಾಗ್ಲಿಲ್ಲ. ಏನೇನು ಮತ್ತೆ ಹೇಳಿ ಚೂರು. ನಿಮ್ಮ ಹುಡುಗ ಏನು ಓದ್ತವನೆ? LLB ಮಾಡಿದ್ದೀನಿ. ನಿಮ್ಮ ಹುಡುಗಿ ಏನು ಓದಿದ್ದಾಳೆ? ನಮ್ಮ ಹುಡುಗಿ ಕಸ ಮುಚ್ಚಿಕೊಂಡಿದ್ದಾಳೆ. ನಾವು ಏನು ಓದಿದೀವಿ ಅಂತ ಕೇಳಿದ್ವಿ. ಏನು ಕೆಲಸ ಮಾಡ್ತಾಳೆ? ಅದೇ ಕಸ ಮುಚ್ಚಿ ತಿಕ್ಕೋದೇ ಓದೋದು. ತೊಳೆಯೋದು ಅಂತ ಹೇಳ್ಕೊಡ್ತೀರಾ? ಹಂಗೆ ಅನ್ಕೊಳ್ಳಿ, ನಮ್ಗೇನು ಬೇಜಾರಿಲ್ಲ. ಕಾಫಿ ಟೀ ಬೇಕಾ? ಕೊಡಿ, ಮನೇಲಿ ಕೊಡಿ. ಮನೆಯಲ್ಲಿ ಕುಡಿಬೇಕಂದ್ರೆ ನಿಮ್ಮ ಮನೆಗೆ ಯಾಕೆ ನಾವು? ಯಾರು ಹೇಳಿದದನ್ನ? ನಾನು ಹೇಳಿಲ್ಲ. ಹುಡುಗಿ ಹೋಗು ಕಾಫಿ ಟೀ ಹೋಗು, ಅಲ್ಲಿ ಚೂರು ನೀರು ಜಾಸ್ತಿ ಹಾಕೋದು. ನೀರು ಏನು ಮಾಡೋಕ್ಕಾಗಲ್ಲ. ಅವಳಿಗೆ ಕಾಫಿ ಅಂದರೆ ಮೊರ ತಗೋಬರ್ತಾಳೆ, ಗುಡ್ಸು ಅಂದರೆ ಕಾಫಿ ತಗೋಬರ್ತಾಳೆ. ಇದೊಂದು ಪ್ರಾಬ್ಲಮ್ ಐತೆ ಅವಳಿಗೆ. ಮೆಂಟಲ್ ಡಿಸಾರ್ಡರ್ ಇದೆಯಾ? ನೀವು ಚೂರು ಮೆಂಟಲ್ ಅಂತ ಗೊತ್ತಾಯ್ತು, ಆದ್ರಿಂದ ಮೆಂಟಲ್ ಹುಡುಗಿ. ನಾನು ಹುಡುಗಿ ಪಟ್ನಾ ಕಾನುಕ ಎಷ್ಟು ಕೊಡ್ತೀರಾ? ಅಂತಿದ್ದೀರಾ ನೀವು
ಎಷ್ಟು ಕೊಡ್ತೀರಾ? ಕಟ್ನ ದಕ್ಷಿಣ ಏನದು ವರದಕ್ಷೆ. ವರದಕ್ಷಿಣೆಗೆ ನಾವು ಇಷ್ಟು ಹೇಳೋದು, ನಮ್ಮ ಮಗಳೇ ದುಡ್ಡು ವರದಕ್ಷಿಣೆ. ಯಾಕೆ ನಿಮಗೆ ವರದಕ್ಷಿಣೆ ಬೇಕು? ಅಷ್ಟು ಬೇಕು ಅಂದ್ರೆ ಹಂಗಂತಿದ್ರೆ ನಿಮ್ಮ ಮಗಳೇ ಬೇಡ, ನಾವು ಹೋಗ್ತೀವಿ. ಬಾಮ ಎದ್ದೋಗೋಣ, ಇವಾಗ ಪೇಷನ್ಸ್ ಇಲ್ಲ, ಯಾಕೆ ಫೋನ್ ಮಾಡ್ತೆ? ಕುತ್ಕೋ. ವರದಕ್ಷಿಣೆಗೆ ನಿಮಗೆ ಒಂದು 2 ಕುರಿ ಐತೆ, ಕುರಿ ಮೇಯ್ಸಕ್ಕೆ ಕೊಡ್ತೀವಿ. ಆಮೇಲೆ LLB ಮಾಡಿಬಿಟ್ಟು ಕುರಿ ಮೇಯಿಸ್ಬೇಕಾ? ಬೀರುವಲ್ಲ ಐತೆ 20 ರೂಪಾಯಿ. ಕಾರ್ ಯಾವ್ದು ಗೊತ್ತಾ? ಹೊಂಡಾ. ಯಾವ ಕಾರ್ ಹೇಳಿದ್ರಿ? ಕನ್ಸಿನ ಕಾರು. ಕನ್ಸಲ್ಲಿ ನೀವಿಬ್ರು ಕೆಲ್ಸಕ್ಕೆ ಹೋಗಿ ಅಂತ ಸಂಬಂಧ ಹುಡುಕಿದ್ಯೋ ನೀನು? ಚಪ್ಪಲಿ ತಗೊಂಡು ನೀನೇ ಹುಡ್ಕೋ. LLB ಮಾಡಿಬಿಟ್ಟು ಕುರಿ ಮೇಯಿಸ್ಬೇಕಾ? LLB ಓದಿದೀರಾ ಅಂತ ನಮ್ಗೇನು ಗೊತ್ತಾಗುತ್ತೆ? ಇವಾಗ ಹೇಳಿಲ್ವಾ LLB ಓದಿದ್ದೀರಾ? ನಾನು ಹುಡುಗಿ, ನೀನು ಹುಡುಗಿ. ಅಮ್ಮ ಡಾಮಿನೇಷನ್ ಫುಲ್ ಇದ್ದಂಗಿದೆ. ಹೋಗು, ನೀವಿಬ್ರು ಮಾತಾಡ್ಕೊಳ್ಳಿ. ಬೇಡ, ಹುಡುಗಿ ನೋಡಕ್ಕೆ ಚೆನ್ನಾಗಿಲ್ಲ. ಅಯ್ಯೋ ಹಂಗೆ ಹೇಳ್ಬೇಡ್ವೋ. ಅದಂಗಲ್ಲ, ಹೇಳ್ಬೇಡ್ವು. ಅಷ್ಟು ನಾನು ಅಷ್ಟು ಓವರ್ ಮಾಡೇ ಇಲ್ಲ ಅಲ್ಲಿ. ಏನು ಹೈಟ್ ಕಮ್ಮಿ ಅಂತ ಎಲ್ಲಿ ನಿಂತ್ಕೊಂಡೈತೆ. ಏನು ಓದಿದ್ದೀರಾ? ನಿಮ್ಮ ಅಮ್ಮ ಹೇಳ್ತಾ ಇರೋದು ನಿಜನಾ? MBA ಅಂದ್ರೆ ಎಮ್ಮೆ ಓಡಿಸ್ತೀರಾ? ಮಾಡಕ್ ಬರುತ್ತಾ? ಇಲ್ಲ, ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡ. ಚೆನ್ನಾಗಿ ನೋಡ್ಕೋಬೇಕು. ನಿಮ್ಗೆ ಡ್ಯಾನ್ಸ್ ಬರುತ್ತಾ? ಯಾವ ಡ್ಯಾನ್ಸ್ ಬರುತ್ತೆ? ಯಾವ್ದು ಹಾಕ್ತಿದ್ರೆ? ನಮ್ಗೆ ಡ್ಯಾನ್ಸ್ ನಾಗಿನಿ ಡ್ಯಾನ್ಸ್ ಅಂತೆ ಮಾಡಮ್ಮ. ಡೈಲಿ ವಾಶ್ರೂಮಲ್ಲಿ ಮಾಡ್ತೀಯಲ್ಲ ನಾಗಿನಿ ಡ್ಯಾನ್ಸ್, ಅದನ್ನ. ನೋಡಿ ಎಷ್ಟು ಚೆನ್ನಾಗಿರೋ ರಂಗೋಲಿ ಹಾಕವ್ರೆ. ಅವಳು ಚಪ್ಪಲಿಯಿಂದ ತುಳಿದು ಅಮ್ಮ, ಹಿಂಗಿರೋ ಕೊಬ್ಬು ಯಾರಿಗೂ ಇಲ್ಲ. ಭರತನಾಟ್ಯಂ ಡ್ಯಾನ್ಸ್ ಮಾಡೋದನ್ನ ಯಾವುದು? ತೋಮ್ ತೋಮ್ ನಾಗವಲ್ಲಿ. ಎಷ್ಟೊತ್ತಿದ್ದು ಕಷ್ಟಪಟ್ಟು ಕಲ್ತ್ಕೊಂಡೆ. ಹಾಡು ರಾರಾ ಸರಸಕು ರಾರಾ. ನಮ್ದು ಪ್ಲಾನ್ ಇದೆ ನೋಡಿ. ಹಾಯ್ ಮಾಡಿ. నాకు తెలుగు నేర్పించి ಮರಾಠಿ. ಇವಳು ಇವಳು ಹೇಳ್ತಾಳೆ ಇವಳಿಗೆ ತೆಲುಗು ಕಲಿಸಿಲ್ಲ ಅಂತ. ಈ ದಿವಸ ಇದ್ದವಳೆ ಮರಾಠಿಯಲ್ಲಿ ಏನು ವರ್ಡ್ ಕಲ್ತಿಲ್ಲ. ಈಗ ಗುಬಾಡ್ ಕಲಿಸಿದ್ರೆ ನಾನು ಕಲಿಸ್ತೀನಿ. ಮರಾಠಿಯಲ್ಲಿ ಒಂದು ವರ್ಡ್ ಕಲಿತೆ ನೀನು. ಗುಬಾಡ್ ಒಂದು, ಆಮೇಲೆ ಇನ್ನೊಂದು ಹೀರೆ ನಾನು ಮರ್ತಿದ್ದೀನಿ. ಫಿಂಗರ್ ಬೌಲ್. ಅತಿಥಿ ದೇವೋ ಗೈಸ್, ಇವಾಗ ಕುಮಾರಿ ಮನೆಯಿಂದ ಬಂದು ಬಾಯ್. ಮತ್ತೆ ಸಿಕ್ಕಿದ್ರೆ ಸಿಗೋಣ. ಸೊ ಬನ್ನಿ ಹೋಗೋಣ. ಬನ್ರಿ ಮೇಡಮ್, ನೀವು ಗೆಸ್ಟು ಬನ್ರಿ. ಮೇಡಮ್ ಗೆಸ್ಟು. ವಡೆ ತಿಂದು ಬೋರ್ ಆಗ್ತದೆ, ಸಾಕಾಗೋಗೈತೆ. ಸೊ ಗೈಸ್ ತಿಂತಿದ್ದೀರಿ. ಸಾಂಗ್ ಹಾಕ್ಬಿಟ್ಟಿದ್ದೆ, ಮರ್ತೋದೆ ಹೇಳಕ್ಕೆ. ಯಾವ ರೀತಿ ಬಂದಿದ್ದಾಳೆ ನೋಡಿ ಒಬ್ಬಟ್ಟು. ನೋಡಿ ಪಾವನೆ ತಿಂತವಳೆ. ಸ್ಪೀಕರ್ ಫುಲ್ ಡ್ರೆಸ್ ಇರೋಕ್ಕಾಗಲ್ಲ ನಮಗೆ. ಅವಳು ತಿಂದು ತೃಪ್ತಿ ತಿಂತವಳೆ. ನಿಮಗೆ ಯಾವಾಗ ಇಬ್ರು మా కాలేజ్లో ఇంగ్లీష్ టీచరు. ఆ మ్యామ్ ఈ బిడ్ని పవాని అనిపిస్తుంది. ಏನು ನಮ್ಮ ಇಂಗ್ಲೀಷ್ ಮ್ಯಾಮ್ ಕರೆಯೋದೊಳಗೆ? ಪವಾನಿ. ಪವಾನಿ. ಹಾಟ್ ಫಾರ್ ಬಿಗ್ ರೋಸ್. ಮುಖಕ್ಕೆ ಹಚ್ಕೊ. ಮಸ್ತಾಗೈತಲ್ಲ ಐಸು. ಮುಖ ಚೆನ್ನಾಗಿದೆ. ಯಾವ ಪ್ಯಾಕೆಟ್ ಸೊ ಗೈಸ್ ಇವಾಗ ತಾನೇ ತಿಂದೆ. ನೀನು ಟ್ಯಾನ್ ರಿಮೂವ್ ಮಾಡ್ದಂಗೆ ಅಮ್ಮ ತಿನ್ನಷ್ಟಲ್ಲಿ ಸಾಕಾಗೋಯ್ತು. ಇವಳು ನೋಡು ಅವರಪ್ಪ ಐಸ್ ಕ್ರೀಮ್ ಕೊಡ್ತವ್ರೆ ಗೈಸ್. ಇವಾಗ
ಏ ಹೆಂಗ್ ವಿಡಿಯೋ ಹೊಡಿಯೋದು ಹಂಗ ಏ ನಿನ್ನ ಅಲ್ಲಾಡ್ಸ್ಬೇಡ ಅಲ್ಲಿ ಅಯ್ಯ ಅದು ಅವ್ಳು ನೋಡಿ ತಿರುಗಿಸಿದಾಳೆ ಏ ತೆಗಿಯಲ್ಲ ಇದು ನಮ್ಮ ಚಿಲ್ಲಿಂಗ್ ಗೈಸ್ ತೃಪ್ತಿ ನೋಡಿ ಫುಲ್ ಚಿಲ್ ಮಾಡ್ತಿದ್ದಾಳೆ ಟೆನ್ಷನ್ ಹಿಡ್ದಾ ಅಶ್ವಿನಿ ಅವ್ರ ತಂಗಿ ಐಸ್ ಕ್ರೀಮ್ ಆಂಟಿನೂ ಐಸ್ ಕ್ರೀಮ್ ತಿಂತಾರೆ ನಾವೇನು ಚೆನ್ನಾಗಿದೆ ತಿಂದ್ರಿ ಈಗ ಐಸ್ ತಗೊಳ್ಳಿ ನಿಮ್ಗೋಸ್ಕರ ಈ ಸತಿ ನಾನು ಕೊಡ್ತೀನಿ ಎರಡು ಐಸ್ ಕ್ರೀಮ್ ಬೇಕಂತೆ ಅದಕ್ಕೆ ಹೇಳ್ತಾರೆ ಗೈಸ್ ಇವಾಗ ತಾನೇ ನಾವು ಕಂಟೆಂಟ್ ಶೂಟ್ ಮಾಡಿದ್ರಿ ಮಸ್ತಾಗೈತೆ ಕೆಲವೊಂದು ಹಾಕ್ತೀನಿ ಸೊ ನನಗೆ ಸುಸ್ತಾಗಿ ಹೋಗೈತೆ ಅದು ಕಂಟೆಂಟ್ ಮಾಡಿ ಇನ್ನೊಂದು ಕಂಟೆಂಟ್ ಆಯ್ತು ಅದನ್ನು ಶೂಟ್ ಮಾಡ್ತೀವಿ ಸೊ ಪಾವನಿ ತೃಪ್ತಿ ಮನೆಗೆ ಹೋಗ್ತಾವಳೆ ಯಾಕಂದ್ರೆ ಒಂದು ಚೂರು ಏನು ಅರ್ಥ ಮಾಡ್ಕೋಬೇಕು ಅಷ್ಟೇ ಸೊ ಆಮೇಲೆ ಏನೋ ಅಲ್ಲ ನಾನು ಆಮೇಲೆ ಪಾವನಿ ಇಟ್ಕೊಂಡು ಅವ್ರ ಅಕ್ಕ ಮನೇಲೂ ಮಾಡೋರಲ್ಲ ಸೊ ಅದಕ್ಕೆ ಅವಳಲ್ಲಿ ಹೋಗ್ತಾರೆ ಬಾಯ್ ತಿರ್ಗಾ ಬರ್ತೀನಿ ನಿಂಜ ಬಾಯ್ ನೋಡಿ ಗಾಯ್ಸ್ ಮತ್ತೆ ರೆಡಿ ಆಗ್ತಾವಳೆ ನಾನು ಮುಖ ತೊಳ್ಕೊಂಡೆ ಸೊ ಮುಖ ತೊಳ್ಕೊಂಡಿದ್ದೀನಿ ಪಾವನಿ ಅವ್ರ ಅಕ್ಕ ಮನೆಗೆ ಹೋಗಿ ಬರ್ತಾಳೆ ಅಂತ ಗೈಸ್ ಅವರೆಲ್ಲ ಹೊರಟಾದ್ಮೇಲೆ ನಾವು ರಂಗೋಲಿ ಇತ್ತು ರಂಗೋಲಿ ಹಾಕಿ ನಾನು ಮುಖ ತೊಳ್ಕೊಂಡು ನಾನು ಏನೂ ರೆಡಿ ಆಗಿಲ್ಲ ಜಸ್ಟ್ ಬೊಟ್ಟು ಇಟ್ಕೊಂಡೆ ಅವಳು ರೆಡಿ ಆಗಿದ್ದಾಳೆ ಅವಳಿಗೊಂದು ರೀಲ್ಸ್ ಮಾಡಬೇಕು ಸೊ ಅದನ್ನು ಮಾಡ್ತಿದ್ದೀರಿ ನಾವು ಟೆರೆಸ್ ಮೇಲೆ ಬಂದಿದ್ದೀರಿ ಗೈಸ್ ನೋಡಿ ಬಿದ್ದರೆ ಹೋಯ್ತು ಗೈಸ್ ಇನ್ನೂ ಕರೆಂಟ್ ಹೋಗಿದ್ದು ಬಂದಿಲ್ಲ ನಾನು ಹೋಗಬೇಕು 8 ಗಂಟೆ ಆಯಿತು ಕರೆಕ್ಟಾಗಿ ಅಲ್ಲಿ ಹೇಳ್ದಂಗೆ 8 ಗಂಟೆ ಸೊ ಪಾವನಿಗೆ ಬಾಯ್ ಹೇಳ್ತಿದ್ದೀರಿ ಬಾಯ್ ಗೈಸ್ ಕಾಣಿಸಲ್ಲ ಬಾಯ್ ಬಾಯ್ ಸಿ ಯು ಚೆನ್ನಾಗಿ ಎಂಜಾಯ್ ಮಾಡಿದ್ರೆ ಗೈಸ್ ನೋಡಿ ಕೊಟ್ಟಿದ್ದಾರೆ ಸೊ ಬಾಯ್ ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಬಾಯ್